ಪೊಲೀಸ್ ಠಾಣೆಯಲ್ಲಿ ಡಿ ಗ್ಯಾಂಗ್ಗೆ ವಿಶೇಷ ಆತಿಥ್ಯ ಆರೋಪ. ಎಪಿ ನಗರ ಪೊಲೀಸ್ ಠಾಣೆಗೆ ವಕೀಲರ ನಿಯೋಗ ಭೇಟಿ. ಮಾಹಿತಿ ಹಕ್ಕು ಅಡಿ ಸಿಸಿಟಿವಿ ದೃಶ್ಯವನ್ನು ಒದಗಿಸುವಂತೆ ಅರ್ಜಿ ಹಾಕಲಾಗಿದೆ. 48 ಗಂಟೆ ರೆಕಾರ್ಡ್ ಆದ ದೃಶ್ಯವನ್ನು ಒದಗಿಸುವಂತೆ ಅರ್ಜಿ ಹಾಕಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಸಿಸಿಟಿವಿ ದೃಶ್ಯವನ್ನು ಒದಗಿಸಬೇಕು ಅಂತ ಅರ್ಜಿ ಸಲ್ಲಿಸಿರುವ ವಕೀಲರು ಸಾಕ್ಷ್ಯನಾಶ ಆಗ್ತಿದ್ಯಾ ಎಂದು ಮಾಹಿತಿ ಕೇಳಿದಂತ ವಕೀಲರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ 4 ವಕೀಲರು ಬಂದಿದ್ದಾರೆ. ವಕೀಲರ ನಿಯೋಗ ಕಳೆದ 48 ಗಂಟೆಗಳ ಸಿಸಿಟಿವಿ ರೆಕಾರ್ಡಿಂಗ್ ಅನ್ನ ಕೊಡಿ ಅಂತ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದಷ್ಟು ವಿಚಾರಗಳು ಅನುಮಾನಕ್ಕೆ ಕಾರಣವಾಗ್ತಿದೆ. ಶಾಮಿಯಾನ ಹಾಕೋದು, ಬ್ಯಾರಿಕೇಡ್ ಹಾಕೋದು, ಮೇನ್ ಡೋರ್ನ ಬಂದ್ ಮಾಡೋದು, ಇಂಥ ಹಲವಾರು ವಿಚಾರಗಳು ನಡೀತಾ ಇದೆ. ಎಪಿ ನಗರ ಪೊಲೀಸ್ ಠಾಣೆಗೆ ವಕೀಲರ ನಿಯೋಗ. ಮಾಹಿತಿ ಹಕ್ಕು ಅಡಿ ಸಿಸಿಟಿವಿ ದೃಶ್ಯ ಒದಗಿಸುವಂತೆ ಅರ್ಜಿ. 48 ಗಂಟೆಗಳ ರೆಕಾರ್ಡಿಂಗ್ ಏನಿದೆ ಅದರ ದೃಶ್ಯಗಳನ್ನು ಒದಗಿಸಿ ಅಂತ ಈಗ ವಕೀಲರ ನಿಯೋಗ ಕೇಳಿದೆ. ನೋಡಿ, ಅಲ್ಲಿಗೆ ಬಂದಿದ್ದಾರೆ ಈಗ ವಕೀಲರು. ಸೊ ಒಂದಷ್ಟು ವಿಚಾರಗಳೀಗ ಸಸ್ಪಿಷಿಯಸ್ ಆಗಿದೆ. ಅದು ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಪೊಲೀಸರಾದರೂ ಹೊರಗಡೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿನೋ ಅಥವಾ ಬೈಟ್ ಕೊಟ್ಟು ಮೀಡಿಯಾದವ್ರಿಗೆ ಹೇಳಿನೋ ಯಾಕೆ ಇಷ್ಟೆಲ್ಲ ವ್ಯವಸ್ಥೆ ಆಗ್ತಿದೆ. ನಿಮಗೆ ಆ ಡ್ರೋನ್ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ. ಈ ಸ್ಟೇಷನ್ ಏನಿದೆ ಎಪಿ ನಗರದ ಸ್ಟೇಷನ್ ಇದು. ಸೊ ಇನ್ನೊಂದು ಕಡೆ ನೀವು ಗಮನಿಸಬಹುದು, ಅದು ವಕೀಲರು ಬಂದಿರೋದಲ್ಲಿ 4 ಜನರ ವಕೀಲರ ನಿಯೋಗ ಬಂದಿದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಸಿಸಿಟಿವಿ ದೃಶ್ಯವನ್ನ ಒದಗಿಸುವಂತೆ ಅರ್ಜಿ. 48 ಗಂಟೆಗಳ ರೆಕಾರ್ಡ್ ಆದಂಥ ದೃಶ್ಯವನ್ನು ಒದಗಿಸುವಂತೆ ಅರ್ಜಿ ಹಾಕಲಾಗಿದೆ. ಸೊ ಸಿಸಿಟಿವಿ ದೃಶ್ಯ ಒದಗಿಸಬೇಕು ಅಂತ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಈಗ ಅರ್ಜಿ ಸಲ್ಲಿಸಿರುವಂಥ ವಕೀಲರು ಸಾಕ್ಷ್ಯನಾಶ ಆಗ್ತಿದ್ಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ವಕೀಲರು ಕೇಳಿದ್ದಾರೆ. ಈಗ ನಾವು ನಿನ್ನೆ ವಿಜುವಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ವಿಜುವಲ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಕ್ಯೂಸ್ಡ್ ಆಗಿರೋಂಥ ಆಕ್ಟರ್ ದರ್ಶನ್ ಮತ್ತೆ ಇನ್ನಿಬ್ರು 12 ಜನನ್ನ ಪೊಲೀಸ್ ಕಸ್ಟಡಿ ತಗೊಂಡು ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರಿಂದ ಜನಕ್ಕೂ ತೊಂದರೆ ಆಗ್ತಾ ಇದೆ. ಇವನ್ ರೋಡಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಇವನು ಸ್ಟೇಷನಲ್ಲೂ ಬ್ಯಾರಿಕೇಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕಂಟಿನ್ಯೂಸ್ ಆಗಿ ನಮಗೆ ಬಂತು. ಇದು ಯಾಕೆ ಈ ಕೇಸಲ್ಲಿ ಈ ತರ ಮಾಡ್ತಿದ್ದಾರೆ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇವ್ರದ್ದು ಜೆನ್ಯೂನಿಟಿ ಅಂದ್ರೆ ಅವರು ಸತ್ಯಾಸತ್ಯತೆಯನ್ನು ತಿಳ್ಕೋಸ್ಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸಿಸಿಟಿವಿ ಫುಟೇಜ್ಗಳು ಎಲ್ಲಾ ಸ್ಟೇಷನ್, ಎಲ್ಲಾ ರೂಮ್ ಇನ್ಕ್ಲೂಡಿಂಗ್ ಲಾಕಪ್ ರೂಮ್ ಆಗಿರ್ಬೋದು, ಮತ್ತೆ ಎಂಟ್ರೆನ್ಸ್, ಎಕ್ಸಿಟ್ ಗೇಟ್ ಎಲ್ಲಾ ಕಡೆ ಅವರು ಅಳವಡಿಸಲೇಬೇಕು. ಮತ್ತೆ ಆ ಫುಟೇಜ್ ಅನ್ನ ಮಿನಿಮಮ್ 18 ಮಂತ್ಸ್ ಪ್ರಿಸರ್ವ್ ಮಾಡಿಸಬೇಕು. ಸೊ ಅದಕ್ಕೋಸ್ಕರ ನಾವು ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟ್ವ ಮತ್ತು ನರಸಿಂಹಮೂರ್ತಿ ಅವ್ರ ಹೆಸರಲ್ಲಿ ನಾವು RTI ಅಪ್ಲಿಕೇಶನ್ ಹಾಕಿದೀವಿ. ಆ ಸಿಸಿಟಿವಿ ಫುಟೇಜ್ ನಮಗೆ ಕೊಡಿ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ ಸಿಸಿಟಿವಿ ಫುಟೇಜ್ ಕೊಡಿ. ಅವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರಾ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೂ 2 ಅಪ್ಲಿಕೇಶನ್ ಅಲ್ಲಿ ಸೆಕ್ಷನ್ 144 ಹಾಕೋಕೆ ನೆಸೆಸರಿ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ನೀಡಿದೆ. ಅದಕ್ಕೋಸ್ಕರನೇ ಈಗ ಇವರು 144 ಸ್ಟೇಷನ್ಗೆ ಆಗ್ತದೆ ಅಂದ್ರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ. ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದೀವಿ. ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ, ಎಂಟೈರ್ ಸ್ಟೇಷನ್ ಕವರ್ ಅಪ್ ಮಾಡಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ, ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ. ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲ, ನಾವು ಇವತ್ತಿಂದ ಎಲ್ಲಾ ಪಬ್ಲಿಕ್ಗೂ ಅಲೋ ಮಾಡ್ತಾ ಇದೀವಿ, ಬಟ್ ಅವರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆಗ್ತಿದೀವಿ. ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು, ಕಂಪ್ಲೇಂಟ್ ಕೊಡಬಹುದು. ಇವತ್ತು ಬೆಳಿಗ್ಗೆಯಿಂದ ಒಂದು 12 ಜನ ಬಂದು ಹೋಗಿದಾರಂತೂ ನಮಗೆ ವಿಸಿಟರ್ ಲಿಸ್ಟ್ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿ ಆ ಉದ್ದೇಶದಿಂದ ನಾವು ಈಗ ಈ ಸ್ಟೇಷನ್ ಬಂದು ಮೀಟ್ ಮಾಡಿದ್ವಿ. ಈಗ ನಾವು ಇನ್ನು ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕಿಡ್ನಾಪ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿ ಏನು ಚಿತ್ರದುರ್ಗದಲ್ಲಿ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಂತ ಹುಡುಗ. ಸೊ ಅಲ್ಲಿಂದ ಆತನನ್ನ ಅಪಹರಿಸಿರುವಂತ ವಿಚಾರ. ಆಟೋದಲ್ಲಿ ರೇಣುಕಾಸ್ವಾಮಿ. ಸೊ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇದು ಚಿತ್ರದುರ್ಗದ ಕುಂಚಿಗನಾಳ್ ಅಲ್ಲಿನ ದೃಶ್ಯ. ಇದು ಈ ರಘು ಅಂಡ್ ಗ್ಯಾಂಗ್ ಆತನನ್ನ ಅಲ್ಲಿ ಬರೋ ಕೇಳಿ ಈಗ A6 ಜಗದೀಶ್ನನ್ನ ಕೂಡ ನೀವು ದೃಶ್ಯದಲ್ಲಿ ನೋಡ್ಬೋದು. ಸೊ ಈತ ಎಲ್ಲ ಓಡಾಡಿರುವಂಥದ್ದು ಅಲ್ಲಿಗೆ ಒಂದು ಆಟೋ ಮೂಲಕ ರೇಣುಕಾಸ್ವಾಮಿ ಬರೋದು. ಸೊ ಅಲ್ಲಿಂದ ಪೆಟ್ರೋಲ್ ಬಂಕ್ ಬಳಿ ಅಪಹರಣ ಮಾಡಿರುವಂಥದ್ದು ಆಗಿದೆ. ಚಿತ್ರದುರ್ಗದಿಂದ ಆಟೋದಲ್ಲಿ ರೇಣುಕಾಸ್ವಾಮಿ ಕರೆತಂದಿದ್ರು. ಬೈಕಲ್ಲಿ ಚಳ್ಳಕೆರೆ ಗೇಟ್ ಬಳಿ ಬಂದಿದ್ದಂಥ ರೇಣುಕಾಸ್ವಾಮಿ ಅಲ್ಲಿವರೆಗೆ ಆತ ಬೈಕಲ್ಲಿ ಬಂದಿದ್ದ. ಸೊ ಅದಾದ್ಮೇಲೆ ಈ ಸ್ಪಾಟಿಗೆ ಒಂದು ಆಟೋದಲ್ಲಿ ಕರ್ಕೊಂಡು ಬಂದಿದ್ದಾರೆ ಆತನನ್ನ. ಸೊ A6 ಜಗದೀಶ್ನನ್ನ ಕೂಡ ನೀವು ಅಲ್ಲಿ ಗಮನಿಸಬಹುದು. ನಂತರ ETOS ಕಾರ್ ನೀವೇಗ ಈಗ ನೋಡ್ತಾ ಇದ್ರ ದೃಶ್ಯದಲ್ಲಿ ಇದೇ ಕಾರ್ನಲ್ಲಿ ಅಪಹರಣ ಮಾಡಲಾಯಿತು ಅನ್ನೋದು. ಸೊ ETOS ನಲ್ಲಿ ಕಾರ್ನಲ್ಲಿ ಆ ಒಂದು ಕಾರ್ನಲ್ಲಿ ಅಪಹರಣ ಮಾಡಿ ನಂತರ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ.
ಸೊ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಒಂದಷ್ಟು ಫುಟೇಜ್ಗಳು ಲಭ್ಯ ಆಗಿದೆ. ಮೊದಲಿಗೆ ಆಟೋದಲ್ಲಿ ಅಲ್ಲಿ ಬರುವಂಥದ್ದು, ಅದಾದಮೇಲೆ ಈ A6 ಜಗದೀಶ್ ಅಲ್ಲಿ ಓಡಾಡ್ತಾನೆ, ಅದಾದಮೇಲೆ ಈ ಒಂದು ಎಟಿಯೋಸ್ ಕಾರ್ ಬರುತ್ತೆ ನೋಡಿ, ಆರಂಭದಲ್ಲಿ ಒಂದು ಆಟೋ ಬರೋದನ್ನು ನೀವು ಗಮನಿಸ್ಬೋದು. ಇದೇ ಆಟೋದಲ್ಲಿ ಆಲ್ಮೋಸ್ಟ್ ಟೌನ್ನಿಂದ ಆತನನ್ನು ಇಲ್ಲಿವರೆಗೆ ಕರ್ಕೊಂಡು ಬರಲಾಗಿದೆ. ಸೊ ಆಟೋದಲ್ಲಿ ರೇಣುಕಾಸ್ವಾಮಿ ಆತನ ಅಲ್ಲಿ ಕರ್ಕೊಂಡು ಬಂದು ನಂತರ ಕಾರ್ನ ಮೂಲಕ ಎಟಿಯೋಸ್ ಕಾರ್ನ ಮೂಲಕ ಆತನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡುವಂಥ ಕೆಲಸ ಆಗಿದೆ, ಅಂದರೆ ಬೆಂಗಳೂರಿಗೆ ಕರೆತರುವಂಥದ್ದು.